ಆದ್ರೆ ಇವತ್ತಿನವರೆಗೂ ಕೂಡ ನಾವು RTI ಅಪ್ಲಿಕೇಶನ್ಗಳು ಹಾಕಿದೀವಿ. ಸಾಕಷ್ಟು ಜನ ಪತ್ರಕರ್ತರಿದ್ದಾರೆ, ಅವರು RTI ಅಪ್ಲಿಕೇಶನ್ ಹಾಕಿದ್ದಾರೆ. PC ಮೋಹನ್ ಅವರು ನಾನು 3 ಬಾರಿ ಪತ್ರ ಬರೆದಿದ್ದೀವಿ. ಯಾವ ಆಧಾರದ ಮೇಲೆ ಮೆಟ್ರೋ ದರವನ್ನ ತಾವು 100% ಜಾಸ್ತಿ ಮಾಡಿದ್ರಿ ಅನ್ನೋದನ್ನ ಸಾರ್ವಜನಿಕರಿಗೆ ಬಹಿರಂಗ ಮಾಡಿ ಅಂತ ಹೇಳಿ ನಾವು 3 ತಿಂಗಳಿಂದ ನಾವು ಪತ್ರ ಬರೆದ್ರು ಕೂಡ, ಪದೇ ಪದೇ ಕೇಳಿದ್ರು ಕೂಡ, RTI ಅಪ್ಲಿಕೇಶನ್ಗಳು ಹಾಕಿದ್ರು ಕೂಡ ಇವತ್ತಿನವರೆಗೆ BMRCL ಅವರು ಅದನ್ನ ಬಹಿರಂಗ ಮಾಡಿಲ್ಲ. ನಮ್ಮ ದುಡ್ಡಲ್ಲಿ ಮೆಟ್ರೋ ಓಡಾಡ್ತಾ ಇರೋದು, ನಮ್ಮ ದುಡ್ಡಿನಲ್ಲಿ ಮೆಟ್ರೋ ಫೇರ್ ಅನ್ನ ಜಾಸ್ತಿ ಮಾಡಿದ್ದೀರಿ. ಫೇರ್ ಜಾಸ್ತಿ ಮಾಡಾದ ಮೇಲೆ 1 ಲಕ್ಷ ಪ್ರಯಾಣಿಕರ ಓಡಾಟ ಕಡಿಮೆ ಆಗಿದೆ. ಯಾಕೆ ಫೇರ್ ಜಾಸ್ತಿ ಮಾಡಿದ್ರಿ ಅನ್ನೋದನ್ನಾದ್ರೂ ಎಕ್ಸ್ಪ್ಲೇನ್ ಮಾಡಿ ಅಂತಂದ್ರೆ, ಆ ವರದಿಯನ್ನು ಬಹಿರಂಗ ಮಾಡಿ ಅಂತಂದ್ರೆ ಅದನ್ನ ಬಹಿರಂಗ ಮಾಡ್ತಾ ಇಲ್ಲ. ನಮ್ಮ ಮನವಿ ಅಂತಂದ್ರೆ, ಸರ್ ಈ ಮೆಟ್ರೋ ಫೇರ್ ಅನ್ನ ಜಾಸ್ತಿ ಮಾಡಿ ಎನ್ನುವಂತಿರುವ ನಿಮ್ಮ ವರದಿ ಅದ್ಯಾವುದೋ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಇರುವಂತ ಡಾಕ್ಯುಮೆಂಟ್ ಅಲ್ಲ. ಏನೋ ಇದನ್ನ ಬಹಿರಂಗ ಮಾಡ್ಬಿಟ್ರೆ ಪಾಕಿಸ್ತಾನಕ್ಕೋ ಚೈನಾಗೋ ಏನೋ ಒಂದು ನಮ್ಮ ಟೆಕ್ನಾಲಜಿ ಗೊತ್ತಾಗ್ಬಿಡುತ್ತೆ ಅನ್ನೋದೇನಿಲ್ಲ. ಯಾವ ಆಧಾರದ ಮೇಲೆ ನೀವು ಫೇರ್ ಫಿಕ್ಸೇಷನ್ ಅನ್ನ ಜಾಸ್ತಿ ಮಾಡಿದ್ರಿ ಅನ್ನುವಂತ ಫೇರ್ ಫಿಕ್ಸೇಷನ್ ವರದಿಯನ್ನ ತಾವು ಬಹಿರಂಗ ಮಾಡಬೇಕು ಅನ್ನುವಂಥದ್ದು ನಮ್ಮ 2ನೇ ಆಗ್ರಹ. ಅದನ್ನ ಮಾನ್ಯ BMRCL MD ಅವರ ಹತ್ರ ನಾವು ಸಾರ್ವಜನಿಕರ ಪರವಾಗಿ ಮತ್ತೊಮ್ಮೆ ಮಾಡ್ತಾ ಇದ್ದೀವಿ. 3ನೇ ಪ್ರಶ್ನೆ ಮತ್ತು 3ನೇ ಆಗ್ರಹ ಅಂತಂದ್ರೆ, ನಾವೆಲ್ಲರೂ ಇಲ್ಲಿ ಸರ್ ಬೆಂಗಳೂರಿನ ದಕ್ಷಿಣದ ಎಲ್ಲ ಶಾಸಕರು ಇಲ್ಲಿದ್ದೀವಿ. 5 ಕಾನ್ಸ್ಟಿಟ್ಯೂನ್ಸಿಯ MLAಗಳಿವೆ. ಮುಂದೆ ಬರ್ತಾ ಇರುವಂತ ಮೆಟ್ರೋ ಫೇಸ್ 3 ನಮ್ಮ ವೇಗ